ಮಗ ಯಾರು ಅಂತ ಎತ್ತುರ ಫೋನ ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಕಣವ, ಇನ್ನೂ ಗೊತ್ತಾಗಿಲ್ಲ. ರಿಂಗ್ ಆಯ್ತು, ಎತ್ತನಿಲ್ಲ. ಯಾವ ನನ್ನ ಮಗಲ್ಲ ಅವನು, ಲೋಪರ್ ನನ್ನ ಮಗ. ಹಾಂ, ಎತ್ತುರ್ ಕೊಡಿಲಿ ಫೋನ. ಅಲ್ಲ, ಸುಬ್ಬನಿಗೂ ನಿನಗೂ ಸಂಬಂಧ ಅದೇ ಅನ್ಕೊಂಡು ಮಾಡೋನಲ್ಲ ಅವ್ನು. ಯಾ ನನ್ನ ಮಗ ಅವನು ಕಿತ್ತೋದು ನನ್ನ ಮಗ. ನನಗೆ ಯಾಕೋ ಅವನ ಮೇಲೆ ಅನ್ಮನಕನವ, ಬಾವನ ಮೇಲೆ. ಉಂಕನ್ ಹೇಳು, ಅವತ್ತು ಫೋನ್ ಮಾಡಿದ ಕಣ್ ಮಗ. ಮಾಡಿಬಿಟ್ಟು ಅದು ಹೆಂಗೆ ಮದುವೆ ಮಾಡಿರಿ ನೋಡ್ತೀನಿ ನಾನು, ಹಂಗೆ ಹಿಂಗೆ ಅಂತ ಅಂತಿದ್ದೆ. ಯಾಕೋ ನನಗೂ ನೀನು ಹೇಳಂಗೆ ಅವನ ಮೇಲೆ ಅನ್ಮನ. ಮಾಡು ನೋಡದ. ಹಲೋ ಹಲೋ, ಯಾರು? ಹ್ಞೂ, ನಾನೇ ಫೋನ್ ಮಾಡಿರೋದು. ಈ ನಂಬರಿಂದ ಮಿಸ್ ಕಾಲ್ ಬಂದಿತ್ತು. ಯಾವೂರು ನೀವು? ನಾವು ವಾನೆನಹಳ್ಳಿಯಾ? ಯಾರಪ್ಪ ನೀನು? ವಾನೆನಹಳ್ಳಿಲಿ ಯಾರು? ಯಾರಪ್ಪ? ಹೇಳು ಮಗ. ನಾನು ನಂಟ್ರು. ಯಾವಂದ್ಲ ನೀನು? ಯಾವ ನೀನು? ಎಲ್ಲೋಪ ನನ್ನ ಮಗನೇ, ಒಳಕಿನ ಕಿತ್ತೋಗಂಗೆ ಎಕ್ಕಡದಲ್ಲಿ ನಿನ್ಗೆ ಕಿತ್ತೋದ್ ನನ್ನ ಮಗನೇ. ಏ ಲೋಪರ್ ನನ್ನ ಮಗನೇ, ಮನೆಯಾಳ ನನ್ನ ಮಗನೇ. ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ಲ, ಎಷ್ಟು ಮನೆ ಹಾಳು ಮಾಡ್ಬೇಕು ಅಂತ ಕೂತಿದ್ಲ ನೀನು? ತಿಮ್ಮನ ನೀನು. ಬತ್ತೀನಿ ಸುಮ್ಕಿರು, ಊರಿಗೆ ಬತ್ತೀನಿ. ಪಟೇಲಪ್ಪನ ನ್ಯಾಯಕ್ಕೆ ಸೇರಿಸ್ಬಿಟ್ಟು ತಿಕ್ಕೆ ಮಕ್ಕೆಲ್ಲ ಉಗಿಸ್ತೀನಿ ಇರು. ಬತ್ತೀನಿ ನಿನ್ಗೆ. ಮನೆಯಾಳ ನನ್ನ ಮಗನೇ, ಮನೆಮೂರ್ಖ ನನ್ನ ಮಗನೇ. ಏನ್ ಮಾಡಿದಿ ಅಂತ ಗೊತ್ತಿಲ್ಲ ಮೊಳ್ಳು ನನ್ನ ಮಗನೇ. ಏನ್ ಮಾಡಿದಿ ಅಂತ ಗೊತ್ತಿಲ್ಲ. ಯಾರಿಗೆಲ್ಲ ಫೋನ್ ಮಾಡಿದೆ ನೀನು? ಫೋನ್ ಮಾಡ್ಬಿಟ್ಟು ಏನಂತ ಹೇಳಿದಿ ನನ್ನ ಮಗಳ ಬಗ್ಗೆ? ಏನು ಗೊತ್ತಿಲ್ಲ ನಾನೇ ಮಾಡ್ಬಿಟ್ಟಿದ್ದ ಫೋನ. ಮೊನ್ನೆ ದಿವಸ ಯಾರಿಗೆ ಫೋನ್ ಮಾಡಿದ್ಲ, ಏನು ಹೇಳಿದ್ದಿಲ್ಲ ನೀನು? ಸುಬ್ಬನ್ಗೂ ಗಂಗೆಗೂ ಸಂಬಂಧ ಅದೇ ಅನ್ಕೊಂಡು ಗಂಡವ್ರಿಗೆ ಫೋನ್ ಮಾಡಿ ಹೇಳಿದ್ಯಾ ನೀನು? ಮಾರ್ಮೂರ್ಕ ಒಳ್ಳೆತದತ್ತ ನಿನ್ಗೆ. ಆಳ್ಬಿದ್ದೋಯ್ಕಿಲ್ವ, ಧೂಳು ಬಿದ್ದೋಯ್ಕಿಲ್ವ, ಬರ್ಬಾರ್ದು ಬರೀಕಿಲ್ವ ನಿನ್ಗೆ? ಯಾಕ್ಲ ಹಿಂಗೆ ಹೇಳಿದ್ಯಾ ನೀನು? ನನ್ನ ಮಗಳಿಗೂ ನನ್ನ ಹಳ್ಳಿ ಮನೆ ಸಂಬಂಧ ಇಟ್ಕೊಂಡಿದಾರ. ಕಂಡಿದ್ಯಾ ನೀನು? ಕಂಡಿದ್ದಿಲ್ಲ. ಕಂಡಿದ್ಯಾ ಹೇಳು. ಕಂಡನಂಗೆ ಬಗ್ಲಿದ್ಯಲ್ಲ ನೀನು. ನಿನ್ನ ಬಾಯಿಗೆ ಮಣ್ಸೂರಿಯ ಒಳ್ಳೇದದ ನಿನಗೆ. ಬಾಳರ್ಕ ನನ್ನ ಮಗನೇ, ತಿಮ್ ನನ್ನ ಮಗನೇ. ಬತ್ತೀನಿ ಇರ್ಲ ನಿನಗೆ, ಮಾಡ್ತೀನಿ ಇರ್ಲ ನಿನಗೆ ಸರಿಯಾದ ಕೆಲಸ. ಫೋನ್ ಕೊಡ್ಲ ಮಗ ಅಂದ್ಬಿಟ್ಟು ಫೋನ್ ಇಸ್ಕೊಂಡಿತ್ತು ಕಣಮ್ಮ. ನಿಜ ಬಗಳು ಇಲ್ದೋದೆಲ್ಲ ಹೇಳ್ಬೇಡ ನೀನು. ಅವನ್ ಫೋನ್ ಮಾಡ್ಬಿಟ್ಟು ಅವನೇ ಹೇಳ್ಕತ್ತಿದ್ನ ನನ್ನ ಮ್ಯಾಗ, ಅವನ ಮ್ಯಾಗ ದೂರ ಯಾರೇ. ಅಮ್ಮ ದೇವ್ರನ್ನ ನಾನಂತ ಏನು ಹೇಳಿಲ್ಲ ಕಣಮ್ಮ. ನನಗೆ ಯಾಕೆ ಮಾಡಬೇಕು ಕನ್ನಡ ಮನೆ ಸುದ್ದಿ? ನಾನಂಗೆಲ್ಲ ಓದನಮ್ಮ, ನಿನ್ಗೆ ಗೊತ್ತಿರೋಮ್ಮ. ಕೆಂಪಕ್ಕರ ಓದ್ತಾರೆ ನೀವು. ನನ್ನ ಬುದ್ಧಿ ನಿನ್ಗೆ ಗೊತ್ತಿರೋಮ್ಮ. ದೇವ್ರನೆಗೂ ಇಲ್ಲ ಕಣಮ್ಮ. ನನ್ನ ಮೇಲನೆಗೂ ಇಟ್ಕೊಂಡ್ವಿ ಯಾವುದೇ ಸಂಬಂಧನೂ ಇಲ್ಲ. ಅದೇನ ಕಣಪ್ಪ, ಅವ ಅಣ್ಣನೇ ಇಸ್ಕೊಂಡು ಅತ್ತಾಗ ಹೋಗಿತ್ತು. ಕೊಡ್ಲಲ್ಲಿ ಒಂದ್ಸರಿ ಫೋನ್ ಮಾಡ್ತೀನಿ, ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಅನ್ಕೊಂಡು. ದೇವ್ರನೆಗ ಅದು ಬಿಟ್ರೆ ನನ್ಗೆ ಗೊತ್ತಿಲ್ಲ ಕಣವ. ನಾನೇ ಕಮ ಹೇಳನೆ, ನನಗೆ ಹಾಕ್ಬೇಕು ಅವೆಲ್ಲವ. ನಾನು ಎಷ್ಟು ಸುಮ್ಮನೆ ಅದಳ ನನಗೆ ಹೊಡಿತಾಳ ಮೇಲೆ ಅಷ್ಟೇ. ದೇವ್ರನೆಗೂ ನನಗೂ ಇದಕ್ಕೂ ಸಂಬಂಧ ಇಲ್ಲ ಕಣಮ್ಮ. ದೇವ್ರನೆಗ ಅಣ್ಣ ಇಸ್ಕೊಂಡೋಗಿತ್ತು ಮೊನ್ನೆ ದಿವಸ ಫೋನ. ಇಸ್ಕೊಂಡೋಗಿ ಒಂದು ಅರ್ಧ ಗಂಟೆ ತಂದಿತ್ತಿಲ್ಲ. ಎಲ್ಲ ಅಣ್ಣೆ ಫೋನ್ ಮಾಡಿ ಹೇಳಿರ್ಬೇಕು ಸುಬ್ಬಣ್ಣ. ನೋಡು, ಸುಳ್ಳಾಗಿಲ್ಲ ಬೊಗಳಿದ್ರೆ ನೀನು ಅವನ್ಗೆ ಹೊಡಿತೀನಿ, ನಿನ್ಗೆ ಹೊಡಿತೀನಿ ಗೊತ್ತಾ? ಸುಳ್ಳು ಗಿಳ್ಳು ಹೇಳ್ಬೇಡ ನೀನು. ಹೇಳ್ತೇವನಿ ಸತ್ಯ ಒಪ್ಕೋ. ಮಾತಾಡಿದ್ರೆ ಮಾತಾಡಿನಿ ಕಣಮ್ಮ ಅಂತ ಒಪ್ಕೋ. ಅಲ್ಲಿಗೆ ಓಲಿ ಚೆಪ್ಪಪ್ಪ ಅಂತ ಸಂಸ್ಬಿಡ್ತೀನಿ. ಇಲ್ದೋದ್ಮೇಲೆ ಕೇಳ್ಬೇಡ ನೀನು, ಇಲ್ದೋದೆಲ್ಲನೂ ನೀನು. ಅಮ್ಮ ದೇವ್ರಣ್ಣ ನನ್ನ ಮೇಲೆ ಆಣೆಗೂ ಕಣಮ್ಮ. ನಾನೇ ಕಮ್ಮ ಸುಳ್ಳು ಹೇಳನೆ. ನನ್ನ ಮೇಲೆ ಆಣೆಗೂ ಫೋನ್ ಮಾಡಿದ್ ನಿಜವೇ. ಅವ ಅಣ್ಣ ಫೋನ್ ಇಸ್ಕೊಂಡಿತ್ತು, ಇಲ್ಲ ನಾನೇ ಫೋನ್ ಎತ್ತುತ್ತಿದ್ನಮ್ಮ. ಈಗ ನಾನೇನಾರ ಹಂಗೆ ಹೇಳಿದ್ರೆ, ಈಗ ನೀನು ಫೋನ್ ಮಾಡಿದ್ರೆ ನನ್ನ ಫೋನ್ ಎತ್ತುತ್ತಿದ್ನ? ನಾನು ಹಂಗೆ ಹೇಳ್ಬಿಟ್ಟು ಅಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಮ್ಮ ನಾನು. ನಮ್ದು ಯಾಕೆ ಮಾಡಬೇಕು ಅಂತ ಮನೆಯಾಳ ಬುದ್ಧಿ. ಆ ಮನೆಯಾಳ ಬುದ್ಧಿ ನಾನು ನೀರು ಕಲ್ತಿಲ್ಲ, ಮುಂದಕ್ಕೂ ಕಲಿಯಕ್ಕಿಲ್ಲ, ಹಿಂದೇನು ಕಲ್ತಿಲ್ಲ. ನೀನು ಸರಿ ಕಣಮ್ಮ. ಸತ್ಯ ಸತ್ಯತೆ ತಿಳಿಲಿಕ್ಕಲ್ಲ. ಆಮೇಲೆ ನಿನಗೂ ಅವನಿಗೂ ಇಬ್ರಿಗೂ ಹೊಡಿತೀನಿ ಬರ್ಲಿಕ್ಕೆ ತಗೊಂಗೆ. ಸುಮ್ಮನೆ ಬಿಟ್ಟನ ಮನೆಯಾಳ ನನ್ನ ಮಕ್ಳ, ಮನ್ಮೂರ್ಖ ನನ್ನ ಮಕ್ಳ. ಫೋನ್ ಕೇಳ್ಬಿಟ್ನಂತೆ, ಅವ್ನು ಕೊಟ್ಬಿಟ್ನಂತೆ. ಇನ್ನೊಂದು ಏನಾದ್ರು ನಿನ್ನ ಫೋನ್ ಇಸ್ಕೊಂಡು ಯಾರಿಗಾರು ಮಾಡ್ಬಿಡ್ತಾನೆ, ಕಳ್ಳಪ್ಪಳ್ಳನ್ ಕೊಟ್ಬಿಡು. ಕಳ್ಳಪ್ಪಳ್ಳನ್ಗೆ ಕೊಟ್ಬಿಟ್ಟು ಜೈಲ್ಗೆ ಹೋಗೋ ಮೇಲೆ. ಅಲ್ಲ ಕಣಮ್ಮ, ಏನೋ ಗೊತ್ತಿರೋ ಜನ ಅಂತ ಅಲ್ವಾ ಕೊಟ್ಟಿದ್ದು ನಾನು. ಅವ ಅಣ್ಣ ಈ ಕೆಲಸ ಮಾಡಿದ್ರೆ ನನ್ನ ಫೋನಿಂದ ಮಾಡಿ ಅಂತ ನನಗೇನು ಗೊತ್ತು? ದೇವ್ರನೆಗಿಲ್ಲ ಕಣಮ್ಮ. ಸುಮ್ಮನೆ ಇಲ್ದೋದನ್ನು ಹೇಳ್ಬಾರ್ದು. ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಕಣಮ್ಮ. ಬೇಕಾದ್ರೆ ಬಮ್ಮ ನೀನು. ಅವ ಅಣ್ಣನ ಮುಂದ್ಗಡೆ ಹೇಳ್ತೀನಿ ನಾನು, ಸುಬ್ಬಣ್ಣ ಇಸ್ಕೊಂಡಿದ್ದು ಅಂತವ. ನನಗೇನು ಹೆದರಿಕಮ್ಮ.
ಇರೋದನ್ನೇ ಮಾತಾಡೋದು ಕಷ್ಟ ಇಲ್ಲದ ನಾನು ಹೆಂಗಮ್ಮ ಒಪ್ಕೊಳಕ್ಕಾಗದು ನಾನು. ಬತ್ತೀನಿ ಬತ್ತೀನಿ, ನಿನಗೂ ಗಾಳಿ ಬಿಡಿಸ್ತೀನಿ ಅವನಿಗೂ ಬಿಡಿಸ್ತೀನಿ. ಬತ್ತೀನಿ ಇರು. ಇಷ್ಟಕ್ಕೆ ಮುಗ್ದೋಗ್ನಿಲ್ಲ, ಇಷ್ಟಕ್ಕೆ ಮುಗ್ದೋಯ್ತು ಅನ್ಕೊಂಡಿದ್ಯಾ? ಬತ್ತೀನಿ ಅವನಿಗೂ ನಿನ್ಗೆ ಇಬ್ಬರಿಗೂ ಬಿಡಿಸ್ತೀನಿ. ನಿಂದ ಅಮ್ಮ ಕರಮ್ಮ ನಾನು ಸುದ್ದಿಗೆ ಅಂತ ಬರ್ಬೇಡ. ನಾನೇನಮ್ಮ ಮಾಡಿದ್ದಾನು ನಿನ್ ಕಾನಾರು ಕಟ್ಕೊತೀನಿ. ನಾನು ಸುದ್ದಿಗೆ ಅಂತ ಬರ್ಬೇಡ ಕಣವ. ಬತ್ತೀನಿ ಇರ್ಲಾ ಮಾಡ್ಕೊಟ್ಟ ನಿನ್ಗೆ. ಅಲಕನವ ಇವನ್ಗೇನವ ರೋಗ ಬಂದಿರೋದು ಬಾವನ್ಗೆ. ಲೋಪರ್ ನನ್ನ ಮಗ ಹಾಗೆಲ್ಲ ನನ್ನ ಮೇಲೆ ಕಣ್ಣು ಮಡಗಿದೆ. ಈಗ ಹೆಂಗಾರು ಮಾಡಿ ಮದುವೆ ಮುರಿದಾಕ್ಬೇಕು ಅಂದ್ಬಿಟ್ಟು ಈ ಕೆಲಸ ಇವ್ನು ಮಾಡೋಣಲ್ಲ. ಆ ಸಾವಿತ್ರಮ್ಮನ ಕಂಪ್ನಿ ಏನ್ರಿ ಹೇಳ್ಬಿಟ್ಟಿದ್ರೆ ಇವತ್ತು ನನ್ನ ಮದುವೆ ಹಾಳಾಯ್ತಿತ್ತಿಲ್ವಾ? ಇವ್ನಿಗೆ ಯಾಕವ ಲೋಪರ್ ನನ್ನ ಮಗನಿಗೆ ನನ್ನ ಮಗನಿಗೆ ಸರಿಯಾಗಿ ಮಾಡ್ತೀನಿ. ಇಲ್ಲಲ್ಲ ಹೋಗ್ಬಿಟ್ಟು ಮಾದೇವನ್ನ ಗೋವಿಂದನೆಲ್ಲ ಕುಣಿಸ್ಕೊಂಡು ಅವ್ರವ್ವ ಮಿಂಕಿ ಹೆಂಗಾಡ್ತಾಳಲ್ಲ ನಿಂಗಮ್ಮ, ಅವಳಿಗೂ ಕುಣಿಸ್ಕೊಂಡು ಒಪ್ಪಿಸ್ತೀನಿ. ನೋಡವ ನಿನ್ನ ಮಗಳು ನಿನ್ನ ಮಗ ಮಾಡಿರೋ ಗನದಾರಿ ಕೆಲಸ. ನನ್ನ ಮಗಳು ಭಾಳ ಅರ್ದೆ ಅವನಿಗೇನು ಬರ್ತಿತ್ತು. ಭಾಳ ಮುರ್ಕ ಭಾಳ ಅರ್ಕನ ನಿಂತವನಲ್ಲ ನನ್ನ ಮಗಳು ಭಾಳ ರೇಖೆ ಅಂದ್ಬಿಟ್ಟು ಒಪ್ಪಿಸ್ತೀನಿ. ಸುಮ್ಕಿರ್ ಮಗ ಒಪ್ಸು. ಸುಮ್ಮನೆ ಬಿಟ್ರೆ ಸರ್ ಬರೋಕಿಲ್ಲಕಂತೆ ಒಪ್ಸಿಗ ನೀನು. ಅಲ್ಲ ಇತ್ತಿತ್ತ ಬಂದ್ರೆ ಇದು ಮನೆ ಕಿತ್ಕೊತಿದ್ರಂತೆ ಅಂತ ಮನೆ ಬುದ್ಧಿ ಅವ್ನಿಗೆ ಯಾಕಬೇಕು ಅಂತ ಮನೆ ಬುದ್ಧಿ ಅವ್ನಿಗೆ ಬೇಕು ಹೇಳು. ಅಲ್ಲ ಎಂತ ತೊಡಗಾಲ ಇರ್ಬೇಕು ನೋಡು. ಪರವಾಗಿಲ್ಲ ಸುಮಾರಾಗಿ ಬುದ್ಧಿ ಕಲ್ತವನೆ ಲೋಪರ್ ನನ್ನ ಮಗ. ಅವನಿಗಂತ ನಾನು ಮಾತ್ರವೇ ಸರಿಯಾದ ಕೆಲಸನೇ ಮಾಡೋದು. ನಾನು ಹೋಯ್ತೀನಿ ಸುಮ್ಕಿರು, ಹೋಯ್ತೀನಿ. ನಾಚ್ಕಾಗ್ದಿ ನನ್ನ ಮಗನಿಗೆ ಗೊತ್ತಾಯ್ಕಿಲ್ಲ ಅನ್ಕೊಬಿಟ್ಟಿದ್ದ. ಎಲ್ಲ ಫೋನ್ ಇಸ್ಕೊಂಡು ಮಾಡಿರೋದು ಸತ್ಯಕಂಡು ಸುಮ್ಕಿರು. ಅವ ಇದ್ಯಾಕೆ ಸುಳ್ಳಿಡೋದು? ಅಲ್ಲ ಭಾಳ ನನ್ನ ಮಗ ಯಾವ ಬುದ್ಧಿ ಕಲ್ತವ್ ನೋಡು. ಹಂಗೂ ಅವತ್ತು ಫೋನ್ ಮಾಡಿಬಿಟ್ಟು ಅದು ಹೆಂಗೆ ಮದುವೆ ಮಾಡಿ ನೋಡ್ತೀನಿ ಹಂಗೆ ಹಿಂಗೆ ಅಂತ ಮಾತಾಡ್ದಕ್ಕನ ಮಗ. ನಾನು ನಿನ್ಗೆ ಹೇಳಿಲ್ಲ ನನ್ನ ಮಗನಿಗೆ ಏನವ ರೋಗ ಅವ್ನಿಗೆ ಬಂದಿರೋದು ಮಲ್ರೋಗ ಕಟ್ಕೊಂಡಿರೋಳನ್ನೇ ಸಾಕಾಯ್ಕಿಲ್ಲ. ಅವ್ನಿಗೆ ಮಕ್ಕಳು ಸೊಸೆ ಕೈ ಕೆಳಗೆ ಬಿದ್ದವನಿ. ಅವ್ರನ್ನೇ ಸಾಕಾಯ್ತಲ್ಲ, ನಮ್ಮ ಮಕ್ಕಳನ್ನೇ ಸಾಕಾಯ್ತಲ್ಲ. ಇವ್ನಿಗೇನು ಬಂದಿರೋದು ಕೇಳು. ಒಪ್ಸು ನಡಿ, ಒಪ್ಸಕ್ಕೆ ಬರೋದ. ನೀನೇನು ಮಾಡೋಕ್ಕೆ? ನಾನು ಹೋಯ್ತೀನಿ ಸುಮ್ಕಿರು. ಹೋಗಿ ಮಾದೇವನ ಗೋವಿಂದನ ಕುಣಿಸ್ಕೊಂಡು ಮಾತಾಡ್ಬಿಟ್ಟು ನೋಡ್ರಪ್ಪ ಹಿಂಗೆ ಮಾಡ್ತಾವನೆ ನನ್ನ ಮಗಳನ್ನ ನನ್ನ ಮದುವೆ ಮಾಡೋಳೆ. ನಾನು ಒಂಚೂರಾಗ ಅಡೆ ತಡೆ ಬಂದ್ರು ಮಾತ್ರವ ನಾನು ಸುಮ್ಗಿನ ಕೆರೆ ನಾನು ಅಂದ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ಪರವಾಗಿಲ್ಲ ಬಿಡು. ಅವನು ಒಳ್ಳೆ ಬೇರೆನೇ ಎದ್ದಿ ಹೊಲ ಮೇದಂಗೆ ಎಲ್ಲಾರೇ ಅವನು ನನ್ನ ಆದ್ಮಿ ಅನ್ಕೊಂಡು ಆಸೆ ಪಡಬೇಕು. ಬರೀ ಕೆಟ್ಟ ದೃಷ್ಟಿಗೆ ನೋಡೋದಾಯ್ತಲ್ಲ ನನ್ನ ಮಗ. ನನ್ನ ಮಗ ಮುಚ್ಚವನ್ನ ಇನ್ನೇನಾನು ಅವ್ನು ಕಲ್ತಿರೋದೆಲ್ಲ ದುರ್ಬುದ್ಧಿನೇ ತಾನೇ ಲೋಪ ನನ್ನ ಮಗ. ಇರಲಿ ಸುಮ್ಮನಿರ್ ಮಗ, ಇರಲಿ ಯಾಕೆ ತಲೆ ಕೆಡ್ಸ್ಕೋಬೇಕು. ಹೋಗ್ಬಿಟ್ಟು ಫೋನಲ್ಲಿ ಮಾತಾಡೋ ಮಾತ್ಕೊಳ್ಳಲ್ಲ ಇವು. ಇದು ಮಿಕ್ ಹೋಗದೆ ಕಂಡೋಗಿ ಫೋನ್ ಇಸ್ಕೊಂಡು ಇವ್ನು ಫೋನ್ ಮಾಡಿ ಹೇಳೋದು ನಾಳೆ ದಿವ್ಸಕ್ಕೆ ಇನ್ನೊಂದು ಹೇಳ್ತಾನಪ್ಪ. ಅವೆಲ್ಲನೂ ಹೋಗಿ ಮನೇಲಿ ಕುಣಿಸ್ಕೊಂಡು ಎಲ್ರ ಮುಂದ್ಗಡೆ ಉಗಿಸಿದ್ರೆ ಇನ್ನೊಂದ್ಸತಿ ನೀನು ಸುದ್ದಿಗೆ ಬರ್ದಂಗೆ ಆಯ್ತದೆ. ನಾಳೆ ದಿವ್ಸ ಮದುವೆ ಆದ್ಮೇಲೆ ಬಂದು ಏನಾದ್ರು ಹೇಳ್ತಾನಪ್ಪ ಹಂಗೆ ಹಿಂಗೆ ಅಂತವ. ಕಂಡಿರೋ ನಂಗೆ ಸತ್ಯನೇ ಉದುರ್ಸೋ ನಂಗೆ. ಆಮೇಲೆ ನಂಬ್ಕೊಬಿಟ್ರೆ ಏನು ಮಾಡೋದು? ಜೀವನ ಆಳ್ತಾನೆ. ಇನ್ನೇನವ ಜೀವನ ಹಾಳಲ್ತಾನೆ ಇನ್ನೇನು? ಅಲ್ಲಕ್ಕನವ ಗೊತ್ತಾಯ್ಕಿಲ್ವ ಒಂಚೂರಾರಿ? ಆಗ ಗೊತ್ತಾಗ್ಕಿಲ್ಲ ದುರ್ಬುದ್ಧಿ ನನ್ನ ಮಗನಿಗೆ. ಓಟ್ ಬತ್ತೀನಿ ಸುಮ್ಕಿರೋ ನಾನು. ಒಪ್ಸು ಸರಿಯಾಗಿ. ಸರಿ ಓಟ್ ಬತ್ತೀನಿ ಮಗ. ನಾನು ಪದಾರಿ ಎದ್ದು ಬತ್ತೀನಿ. ಈಗ ಹೊಂಟೋಯ್ತೀನಿ ಅಪ್ಪನಿಗೆ ಬಂದರೆ ಹಂಗಂತ ಅನ್ನು ಮತ್ತೆ. ಸರಿ ಕಣವ ಆಯಿತು. ಅಲ್ಲ ಕಣ್ರಪ್ಪ ನೀವೇ ಹೇಳಿ. ಅಲ್ಲ ಇವನು ಯಾವ ತೊಡಗಾಲ ಬುದ್ಧಿ ಕಲ್ತಿದ್ದಾನ ಸುಬ್ಬ ಲೋಪ ನನ್ನ ಮಗ. ನನ್ನ ಮಗಳು ಹಿರಿ ಮಗಳು ಮದುವೆ ಮಾಡ್ಕೊಂಡೆ ಅವಳನ್ನೇ ನೋಡ್ಕೊಂಡಿಲ್ಲ. ಇವಳು ಬೇರೆ ಬೇಕಾಗಿತ್ತಾ ನನ್ನ ಮಗನಿಗೆ? ಫೋನ್ ಮಾಡಿ ಇಲ್ದೋದೆ ನಾನು ಹೇಳೋಣ ಗಣ್ಣವ್ರಿಗೆ. ನಾಳೆ ದಿವ್ಸಕ್ಕೆ ಇನ್ನೊಂದು ಹೇಳ್ತಾನಪ್ಪ. ಇದು ಇಲ್ಲೇ ಬಿಟ್ರೆ ಸ್ವಲ್ಪ ಬಂದದ ಸರಿ ಗಾಳಿಗಾರ ತೆಗಿತೀನಿ. ಸರಿ ಕಣ್ರಪ್ಪ ಬರೋಣ ಮತ್ತೆ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.